ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಸರ್ಗ ಡೈರಿ ಫಾರಂ ನಾಗಮಂಗಲ ಬ್ರಾಂಚ್. ನೋಡಿ, ಇದು 2 ಕರು ಇವ್ರಿಗೆ ಸೇಲ್ ಆಗಿದೆ ಅಣ್ಣ. 2 ಕರು ತಗೊಂಡಿದ್ದೀರಿ, ಏನ್ ಅನಿಸ್ತಾ ಇದೆ ಅಣ್ಣ? ಇಲ್ಲ, ಚೆನ್ನಾಗೈತೆ ಅನ್ಸುತ್ತೆ. ಓಕೆ, ಬೀಡು ಒಪ್ಪಿಗೆ ಆಯ್ತು, ಒಳ್ಳೊಳ್ಳೆ ಬೀಡು. ನಿಮ್ ರೇಟ್ ಚೆನ್ನಾಗಿ ಸಿಗ್ತಾ? ನಮ್ ರೇಟ್ಗೆ ಏನೋ ಸಿಕ್ತು ಅನ್ಸುತ್ತೆ. ಓಕೆ, ಬ್ರೀಡ್ ಚೆನ್ನಾಗಿದೆ. ಓಕೆ, ಎಷ್ಟು ಕರು ತಗೊಂಡ್ರಣ್ಣ? 2 ಕರು. 2 ಕರು. ಯಾವ ಊರು ಅಣ್ಣ ನಿಮ್ದು? ಮಂಡ್ಯ ಪಕ್ಕ ಪಣಕ್ನಳ್ಳಿ. ನಿಮ್ಮ ಹೆಸರು ಅಣ್ಣ? ದಿವಾಕರ್ ಸರ್ಗೆ 2 ಕರು ಸೇಲ್ ಆಗಿದೆ. ನೋಡಿ, ಇದೊಂದು ಮತ್ತೆ ಅಲ್ಲೊಂದಿದೆ, ತೋರಿಸ್ತೀನಿ ಅದನ್ನ. ಮತ್ತೆ ಈ ಊರಿಗೆ ಒಂದು ಕರು ಸೇಲ್ ಆಗಿದೆ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಅಣ್ಣ? ನಾರಾಯಣ ಅಂತ ಸರ್. ನಾರಾಯಣ ಸರ್, ಈಗ ನಿಮ್ದು ಯಾವ ಊರು? ನಮ್ದು ಚನ್ನಪಟ್ಟಣದ ಪಕ್ಕ ಮೈನಾಕ್ನಳ್ಳಿ. ಚನ್ನಪಟ್ಟಣದಿಂದ ಬಂದಿದ್ದೀರಿ. ಎಷ್ಟು ಕರು ಸರ್ ನಿಮಗೆ? ಎಷ್ಟು ಕರು ಆಯ್ತು? ಸರ್, 1 ಕರು ಸರ್. 1 ಕರುಗೆ ಅಲ್ಲಿಂದ ದೂರ ಅನಿಸ್ತಿಲ್ವಾ ನಿಮಗೆ? ನನಗೆ ಸಫಿಶಿಯಂಟ್ ಅಂತ ಇಲ್ಲಿಂದ. ಓಕೆ, ಅಂದ್ರೆ ನಿಮಗೆ ಸಫಿಶಿಯಂಟ್ ಬ್ರೀಡ್ ಕರುಗಳು ಸಿಗ್ತಾ ಇದೆ ಅಂತ ಖುಷಿ ಆಗಿದೆ. ಪಂಜಾಬಿಂದ ಬಂದಿದೆ ಅಂದ್ರೆ ಅದಕ್ಕೆ ಬಂದೆ ಸರ್. ಓಕೆ, ಸೂಪರ್ ಸರ್, ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಇನ್ನೂ ದೊಡ್ಡ ದೊಡ್ಡ ಕರುಗಳು ಕಟ್ಟಿ. ನೋಡಿ ಫ್ರೆಂಡ್ಸ್, ಇದು ಇವ್ರಿಗೆ 2 ಕರು ಸೇಲ್ ಆಗಿರೋದು. ಮಂಡ್ಯಕ್ಕೆ 2 ಕರು ಸೇಲ್ ಆಗಿದೆ ಇವ್ರಿಗೆ, ದಿವಾಕರ್ ಸರ್ಗೆ. ಶಿವಮೊಗ್ಗ ಅಂದ್ರೆ ಯಡಿಯೂರಪ್ಪ ಅಂತ ಹೇಳೋದು. ಅಣ್ಣ ತುಂಬಾ ಖುಷಿ ಆಯ್ತು ಭದ್ರಾವತಿ ಕಾಳೆಗೋಡು. ಅಣ್ಣ, ಒಂದ್ ನಿಮಿಷ. ತುಂಬಾ ಖುಷಿ ಆಯ್ತು. ನಾಗಮಂಗಲ ಬ್ರಾಂಚ್ ಅಲ್ಲಿ ನಮ್ಮ ರೈತರುಗಳಿಗೆ ನನ್ನ ಸಪೋರ್ಟ್ ಮಾಡ್ತೀರಾ. ನಿಮಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ ಅಣ್ಣ. ನಟೇಶ್ ಸರ್ ಬಂದಿದ್ದಾರೆ ನೋಡಿ. ನಮ್ಮ ನಯ ಸರ್ ಆಕ್ಚುಲಿ ಏನಂದ್ರೆ, ನಮ್ಮ ನಯ ಸರ್ಗೆ ನಮ್ಮ ಚಿಕ್ಕಮಂಗ್ಳೂರು ಇರುವಾಗಲೇ ಫ್ರೆಂಡ್ಶಿಪ್. ಬಟ್ ನಾನು ಕೇಳ್ಕೊಂಡಿದ್ದಕ್ಕೆ ರಿಕ್ವೆಸ್ಟ್ ಮಾಡಿದೆ, ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ರೈತರುಗಳಿಗೆ ಆದಷ್ಟು ಒಳ್ಳೇದು ಬ್ರೀಡ್ ಕೊಡಬೇಕು ಅಂತೇಳಿ. ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಮಾಡಿದ್ದಾರೆ. ಆದಷ್ಟು ಒಳ್ಳೆ ಕಮ್ಮಿ ರೇಟಲ್ಲೇ ಕೊಡ್ತಾ ಇದೀವಿ ಇವತ್ತು. ತುಂಬಾ ಖುಷಿ ಆಯ್ತು ನನಗೆ. ನೆನೆ ಥ್ಯಾಂಕ್ ಯು ಅಣ್ಣ. ಅಣ್ಣ, ಹೆಸರು ಏನು ಅಂದ್ರೆ ನಿಮ್ದು? ನಾರಾಯಣ್ ಸರ್ಗೆ ನೋಡಿ, ಈ ಕರು ಇಷ್ಟ ಆಗಿದೆ, ತಗೊಂಡು ಪರ್ಚೇಸ್ ಆಯ್ತು ಅವ್ರಿಗೆ. ತುಂಬಾ ಖುಷಿ ಪಟ್ಟಿದ್ದಾರೆ ಅವರು. ತುಂಬಾ ಚೆನ್ನಾಗಿದೆ. ಓಕೆ ಅಣ್ಣ, ಒಳ್ಳೇದಾಗ್ಲಿ ನಿಮಗೆ. ಬನ್ನಿ ಅಣ್ಣ, ಅಲ್ಲಿಗಿದೆ ಗಾಡಿ. ನೋಡಿ ಫ್ರೆಂಡ್ಸ್, ಆದಷ್ಟು ರೈತರುಗಳಿಗೆ ಒಳ್ಳೊಳ್ಳೆ ಬ್ರೀಡ್ ಕೊಡಬೇಕು ಅನ್ನೋ ಇಂಟೆನ್ಷನ್ ಒಂದೇ ಒಂದು ಮಾತಿಗೆ ನಮ್ಮ ನಯ ಸರ್ ನನಗೆ ಹೆಲ್ಪ್ ಮಾಡಬೇಕು ಅಂತೇಳಿ ಬಂದು ನಮ್ಮ ರೈತರಿಗೆ ಇವತ್ತು ಕೊಡ್ತಾ ಇದ್ದಾರೆ. ನಾನು ನಿಜವಾಗ್ಲೂ ಇವತ್ತು ಸಖತ್ ಖುಷಿ ಆಗ್ತಿದೆ ಫ್ರೆಂಡ್ಸ್. ಯಾಕೆಂದರೆ ನನ್ನ ಮಾತು ಬೆಲೆ ಕೊಟ್ಟು ಅವರು ಒಪ್ಕೊಂಡು ಕೊಟ್ರಲ್ಲ, ಹಂಗಾಗಿ ನಾನು ಆ್ಯಕ್ಚುಲಿ ಅವ್ರಿಗೆ ಸ್ವೀಟ್ ತಿನ್ನಿಸಿದ್ದು. ಯಾಕೆ ನಮ್ಮ ರೈತರುಗಳು ಯಾರು ಕುಬೇರ ಇರೋಲ್ಲ, ಎಲ್ಲ ಬಡವರುಗಳೇ ಇರೋದು. ಸೊ ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲ ಬ್ರೀಡ್ ಹಸುಗಳು ಕರುಗಳು ಕಟ್ಟಬೇಕು ಅನ್ನೋದು ನನ್ನ ಇಂಟೆನ್ಷನು. ಸೊ ನನ್ನ ಮಾತಿಗೆ ಅವ್ರು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ.